ಪಿಒಕೆ ಬಿಡಿಸಿ ಹೇಳಬೇಕಂದ್ರೆ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ. ಆದರೆ ಸತ್ಯವನ್ನು ಹೇಳಬೇಕಂದ್ರೆ ಅದು ಸಿಂಧೂ ನೆಲದ ಭಾಗ. ಅದೇ ನೆಲದಲ್ಲಿ ಜನ ರೋಡ್ಗಿಳಿದಿದ್ದಾರೆ. ಪಾಕಿಸ್ತಾನ ವಿರುದ್ಧ ರಣಘೋಷಗಳು ಊದ್ಗರಿಸ್ತಿವೆ. ಭಾರತದ ಪರ ಜೇಂಕಾರ ಮೊಳಗ್ತಿದೆ. ಕಳೆದ 2 ದಿನಗಳಿಂದಂತೂ ಸಾವಿರಾರು ಸಂಖ್ಯೆಯಲ್ಲಿ ಜನ ಪಾಪಿ ಪಾಕಿಸ್ತಾನದ ವಿರುದ್ಧ ಹೋರಾಟಕ್ಕಿಳಿದಿದ್ದಾರೆ. ನಿಜಕ್ಕೂ ಪಿಒಕೆಯಲ್ಲಿ ನಡೀತಿರೋದಾದ್ರೂ ಏನು? ಬಿಟ್ಟು ಬಿಡಿ, ನಾವು ಭಾರತ ಸೇರ್ಕೊಳ್ತೀವಿ ಅನ್ನೋ ಕೂಗು ಕೇಳಿ ಬರ್ತಿರೋದು ಯಾಕೆ? ಪಾಕಿಸ್ತಾನ ಆಡಳಿತದ ವಿರುದ್ಧ ಅವರ ಆಕ್ರೋಶದ ಕಟ್ಟೆ ಒಡೆದಿರೋದಾದ್ರೂ ಯಾಕೆ? ಇದೇ ಈ ಹೊತ್ತಿನ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ಅನುಷ್ ಕುಂಬರಡಿ. ಅದು ಭಾರತದ ಅವಿಭಾಜ್ಯ ಅಂಗವೇ ಅನ್ನೋದ್ರಲ್ಲಿ 2 ಮಾತಿಲ್ಲ. ಆದರೆ ಪಾಕಿಸ್ತಾನದ ವಕ್ರದೃಷ್ಟಿ ಭಾರತದ ನೆತ್ತಿಯ ಮೇಲ್ ಬಿದ್ದಿತ್ತು. ಸ್ವಾತಂತ್ರ್ಯದ ಬಳಿಕ ಹಲವರ ತಪ್ಪು ನಿರ್ಧಾರಗಳಿಂದಾಗಿ 2 ದೇಶಗಳು ಇಬ್ಬಾಗವಾದ್ವು. ನಾಗರಿಕತೆಯ ಅಸ್ಮಿತೆಯಂತಿದ್ದ ಸಿಂಧೂ ಮೂಲವನ್ನೇ ನಾವು ಕಳೆದುಕೊಂಡ್ಬಿಟ್ವಿ. ಆದರೆ ಅಲ್ಲಿಗೆ ಮುಗಿಲಿಲ್ಲ. ಬಳಿಕ ಭಾರತದ ಶಿರಾ, ಜಮ್ಮು ಕಾಶ್ಮೀರದ ಕೆಲ ಭಾಗವನ್ನ ನಾವು ಕಳೆದುಕೊಳ್ಬೇಕಾಯ್ತು. ಅಗೇನ್ ಕೆಲವು ನಮ್ಮವರದ್ದೇ ತಪ್ಪು ನಿರ್ಧಾರಗಳಿಂದ. 1947ರಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಅಂದಿನ ರಾಜ ಹರಿಸಿಂಗ್ ಭಾರತದ ಜೊತೆಗೆ ತನ್ನ ಸಂಸ್ಥಾನವನ್ನ ವಿಲೀನಗೊಳಿಸಿದ್ರೂ ಕೂಡ, ವಿಶ್ವಸಂಸ್ಥೆ ಪಾಕಿಸ್ತಾನದ ಸೇನೆಯನ್ನ ಹಿಂಪಡೆಯುವಂತೆ ಹೇಳಿದ್ರೂ ಕೂಡ ಜಗ್ಗದ ಪಾಕಿಸ್ತಾನ ತನ್ನ ತೆಕ್ಕೆಗೆ ಕಾಶ್ಮೀರದ ಕೆಲ ಭಾಗವನ್ನ ಹಾಕೊಂಡ್ಬಿಡ್ತು. ಇದು ಇತಿಹಾಸ. ಮತ್ತೆ ಅಖಂಡ ಭಾರತದ ನೋವಿಗೆ ಕಾರಣವಾಗೋ ಇತಿಹಾಸ. ಈಗ ಅದೇ ಪಾಕಿಸ್ತಾನ ಆರ್ಥಿಕತೆಯಲ್ಲಿ ಬುಡಮೇಲಾಗಿರುವಂತ ಅದೇ ದೇಶದ ವಿರುದ್ಧ ಜನಾಕ್ರೋಶ ಭುಗಿಲೆದ್ದಿದೆ. ಇನ್ನು ಅವರ ದೇಶ ಅವರಿಷ್ಟ, ಏನಾದರೂ ಮಾಡ್ಕೊಂಡಿರಿ ಅನ್ನೋಣ ಅಂದ್ರೆ ಇವರು ವಿಶ್ವಕ್ಕೆ ವಿಷ ಜಂತುಗಳ ರೀತಿ ಕೇಡು ಬಯಸೋರು. ತಮ್ಮ ಒಡಲಲ್ಲೇ ಭಯೋತ್ಪಾದನೆಯ ಭ್ರೂಣಕ್ಕೆ ಹಾಲನ್ನ ಉಣಿಸೋ ಸಮಾಜ ಘಾತುಕತೆ ಪಾಕಿಸ್ತಾನದ ರಕ್ತದಲ್ಲಿದೆ. ದೊಡ್ಡ ದೊಡ್ಡ ಭಯೋತ್ಪಾದಕರು ಹೆಣವಾದ್ರೆ ಅವರಿಗೆ ಪಾಕಿಸ್ತಾನದ ಸೇನೆ ಶ್ರದ್ಧಾಂಜಲಿ ಅರ್ಪಿಸುತ್ತೆ. ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳ ಅಂತಿಮ ದರ್ಶನಕ್ಕೆ ಟೆರರಿಸ್ಟ್ಗಳನ್ನ ಆಹ್ವಾನ ಮಾಡ್ತಾರೆ. ಇತ್ತೀಚೆಗಷ್ಟೇ ತೀರ್ಕೊಂಡ ಪಾಕಿಸ್ತಾನದ ಮಾಜಿ ಕ್ರಿಕೆಟ್ ಆಟಗಾರ ಶುಯೇಬ್ ಅಖ್ತರ್ನ ಸಹೋದರನ ಅಂತ್ಯ ಸಂಸ್ಕಾರಕ್ಕೆ ಲಷ್ಕರ್ ಇ ತಯ್ಯಬದ ಭಯೋತ್ಪಾದಕ ಸೈಫುಲ್ಲಾ ಕಸೂರಿ ಭಾಗಿಯಾಗಿದ್ದನ್ನು ಇಡೀ ವಿಶ್ವವೇ ನೋಡಿದೆ. ಅವನ ಕೈಗಂಟಿರುವ ಅಮಾಯಕರ ನೆತ್ತರಿದೆಯಲ್ಲ, ಅದು ಈ ರಾಕ್ಷಸರ ಮತ್ತೊಂದು ರಕ್ತ ಚರಿತ್ರೆಯನ್ನೇ ಹೇಳುತ್ತೆ. ಇನ್ನೇನ್ ಬೇಕು ಹೇಳಿ? ಪಾಕಿಸ್ತಾನ್ ಇಸ್ ಅ ಟೆರರ್ ಹಬ್ ಅಂತ ಹೇಳೋಕೆ ಎಷ್ಟು ದಿನ ತೆರೆಮರೆಯಲ್ಲಿ ನಿಂತು ಭಯವನ್ನೇ ಉತ್ಪಾದಿಸುತ್ತಿದ್ದ ಪಾಕಿಸ್ತಾನದೊಳಗೆ ಈಗ ಅಕ್ಷರಶಃ ಬೆಂಕಿ ಬಿದ್ದಿದೆ. ಒಂದು ಕಡೆ ಬಲೂಚಿಗಳು ತಿರುಗಿ ಬಿದ್ದಿದ್ದು ಪಾಕಿಸ್ತಾನಕ್ಕೆ ಅಕ್ಷರಶಃ ನರಕವನ್ನು ತೋರಿಸ್ತಿದ್ದಾರೆ. ಇವತ್ತು ಮತ್ತೆ ಬಲೂಚಿಗಳು ನಡೆಸಿರೋ ದಾಳಿಯಲ್ಲಿ 17 ಮಂದಿ ಪೊಲೀಸರು ಸಾವನ್ನಪ್ಪಿದ್ರೆ 15 ಮಂದಿಯನ್ನ ಅವರು ಒತ್ತೆಯಾಳಾಗಿ ಕರೆದುಕೊಂಡು ಹೋಗಿದ್ದಾರೆ. ಇತ್ತ ಮತ್ತೊಂದು ಕಡೆ ಪಿಒಕೆ ಸಾರ್ವಜನಿಕರು ಕೂಡ ಬಂಡಾಯವನ್ನೆದ್ದಿದ್ದು ಪಾಪಿಗಳಿಗೆ ಅಕ್ಷರಶಃ ದಿಗಿಲು ಹುಟ್ಟಿಸಿದ್ದಾರೆ. ಪಾಕಿಸ್ತಾನ ಆಡಳಿತದ ವಿರುದ್ಧ ಪ್ರತಿಭಟನೆಗಳು ಶುರುವಾಗಿದ್ದು, ಸಾಕಪ್ಪ ನಿಮ್ಮ ಸಹವಾಸ, ಗಡಿಯನ್ನು ತೆರೆದು ಬಿಡಿ, ನಾವು ಭಾರತದ ಜೊತೆಗೆ ಅಂದ್ರೆ ತಮ್ಮ ಮಾತೃಭೂಮಿಯ ಜೊತೆಗೆ ವಾಪಸ್ ಆಗ್ತೀವಿ ಅನ್ನುವಂಥ ಪಿಒಕೆ ಜನರ ಅಸಹಾಯಕ ಕೂಗು ಕೇಳಿಸ್ತಾ ಇದೆ. ಅಲ್ಲಿನ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಸರ್ವಾಧಿಕಾರಿ ಧೋರಣೆಯನ್ನ ತಿರಸ್ಕರಿಸಿ ಜನ ಹೋರಾಟಕ್ಕಿಳಿದಿದ್ದಾರೆ. ಜಂಟಿ ಆವಾಮಿ ಕ್ರಿಯಾ ಸಮಿತಿಯ ನಾಯಕ ಸರ್ದಾರ್ ಅಮನ್ ಖಾನ್ ನೇತೃತ್ವದಲ್ಲಿ ಮುಜಫರಾಬಾದ್, ರಾವಲ್ಕೋಟ್, ಮೀರ್ಪುರ್ ಸೇರಿ ಅನೇಕ ಕಡೆ ಪ್ರತಿಭಟನೆಯ ಕಿಚ್ಚು ಹೊತ್ತಿದೆ. ಪ್ರತಿಭಟನೆಯಲ್ಲಿ 600ಕ್ಕೂ ಹೆಚ್ಚು ಜನರನ್ನ ಬಂಧನ ಮಾಡಲಾಗಿದೆ. ಸದ್ಯ ಈಗ ಅದೇ ಜನ ಪ್ರಮುಖವಾಗಿ ಕೆಲವು ಬೇಡಿಕೆಗಳನ್ನ ಮುಂದಿಟ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಅನ್ನೋ ಕರೆ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾವ ಆ ಬೇಡಿಕೆಗಳು? ಮೊದಲನೇದಾಗಿ, ಈಗೇನು ಪ್ರತಿಭಟನೆ ನಡೀತಿದೆಯಲ್ಲ, ಅದರಲ್ಲಿ ಹಲವು ಪ್ರತಿಭಟನಾಕಾರರನ್ನ ಬಂಧನದಲ್ಲಿಟ್ಟಿದ್ರು. ಸೊ ಆ ಬಂಧನದಲ್ಲಿಟ್ಟಿರುವ ತಮ್ಮ ನಾಯಕರನ್ನ ಬಿಡುಗಡೆ ಮಾಡಿ ಅಂತ ಅವರು ಬೇಡಿಕೆ ಇಟ್ಟಿದ್ದಾರೆ. ಅದರ ಜೊತೆಗೆ ಆಹಾರ ಮತ್ತು ಮೆಡಿಸಿನ್ಗಳನ್ನ ಸಪ್ಲೈ ಮಾಡೋದನ್ನೇ ನಿಲ್ಲಿಸ್ಬಿಟ್ಟಿದ್ರು. ಈಗ ಅದೇ ಆಹಾರ ಮತ್ತು ಮೆಡಿಸಿನ್ಗಳನ್ನ ನಮಗೆ ಸಪ್ಲೈ ಮಾಡಿ ಅಂತ ಆಗ್ರಹಿಸಲಾಗ್ತಿದೆ. ಮತ್ತು ಕಡಿತವಾಗಿರುವ ಕಮ್ಯುನಿಕೇಷನ್ ಅನ್ನ ಮತ್ತೆ ನಿರ್ಮಾಣ ಮಾಡಿ ಅಂತ ಅವರು ಪ್ರತಿಭಟನೆಯಲ್ಲಿ ಕೇಳ್ಕೊಳ್ತಿದ್ದಾರೆ. ಇದರ ಜೊತೆಗೆ ಜುಲೈ 27ನೇ ತಾರೀಕು ಅಲ್ಲಿ ಸ್ಥಳೀಯ ಚುನಾವಣೆಗಳು ನಡೆಯೋಕಿದೆ. ಆ ಚುನಾವಣೆಗಳ ಹಿನ್ನೆಲೆ ಪ್ರತಿಭಟನೆಗಳು ಇನ್ನಷ್ಟು ಜೋರಾಗ್ತಾ ಇವೆ. ಸದ್ಯ ಈ ಪ್ರತಿಭಟನೆಯನ್ನ ಹತ್ತಿಕ್ಕೋಕೆ, ಈ ಜನರು ಮಾಡ್ತಿರುವಂತಹ ಹೋರಾಟವನ್ನ ಹತ್ತಿಕ್ಕೋಕೆ ಶಸ್ತ್ರಪಡೆಯಿಂದ ಶೂಟೌಟ್ಗಳು ನಡೆದಿವೆ. ಈ ಬೃಹತ್ ಪ್ರತಿಭಟನೆಯಲ್ಲಿ 15ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ವರದಿಗಳು ಈಗ ಸಿಗ್ತಾ ಇವೆ. ಆದರೆ ಈ ಎಲ್ಲಾ ಬೇಡಿಕೆಗಳು ಕೇವಲ ಹೆಸರಿಗಷ್ಟೇ. ಇದರ ಮೂಲ ಬೇರೆನೇ ಇದೆ. ಪಿಒಕೆ ಜನರಿಗೆ ಅಲ್ಲಿನ ದುರುಳರಿಂದ ಮುಕ್ತಿ ಬೇಕು, ನೆಮ್ಮದಿಯಿಂದ ಬದುಕೋಕೊಂದು ಜೀವನ ಬೇಕು, ತಮ್ಮ ಮೂಲಕ್ಕೆ ತಾವು ವಾಪಸ್ಸಾಗಬೇಕು, ಭಾರತವೇ ತನ್ನ ಮೂಲ ಸ್ಥಳ ಅನ್ನೋ ಭಾವನೆ ಅಲ್ಲಿನ ಜನರಿಗೆ ಬಂದೊದಗಿದೆ. ಈ ವಿದ್ಯಮಾನ ಮತ್ತೆ ತನ್ನ ಅವಿಭಾಜ್ಯ ಅಂಗವನ್ನ ಭಾರತ ಮರಳಿ ಪಡೆಯೋದಕ್ಕೆ ಮುನ್ನುಡಿ ಬರೆಯುತ್ತಾ? ಅದಕ್ಕುತ್ತರ ಕಾಲಗರ್ಭದಲ್ಲಿ ಅಡಗಿದೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.